ರಾಜ್ಯಪಾಲರ ನಡೆ ಖಂಡಿಸಿ ದೀಪಕ್ ಚಿಂಚರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿರುವ ಸಿಎಂ ಎಂದೆಂದಿಗೂ ಶೋಷಿತ ಸಮುದಾಯಗಳ ಬಡವರ ನಾಯಕರಾಗಿದ್ದಾರೆ ಎಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚರರವರು ಹೇಳಿದರು. ಧಾರವಾಡ ನಗರದ ಕಲಾಭವನದಿಂದ ಪ್ರಾರಂಭಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮೆರವಣಿಗೆಯು ಅಂಜುಮನ್ ಸರ್ಕಲ್, ಆಜಾದ್ ಪಾರ್ಕ್ ರಸ್ತೆ, ಜುಬ್ಲಿ ಸರ್ಕಲ್, ಕೋರ್ಟ್ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಿದರು. ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ, ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫ್ ಹುಸೇನ್ ಹಳ್ಳೂರ್, ನಾಗರಾಜ್ ಗುರಿಕಾರ್, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನಿತರರು ಭಾಗವಹಿಸಿದ್ದರು. ಪಶ್ಚಿಮ 74ನೇ ಕ್ಷೇತ್ರದಿಂದ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಸಾನ್ನಿಧ್ಯದಲ್ಲಿ ಎಲ್ಲ ಪ್ರತಿಭಟನೆ ರಾಜ್ಯಪಾಲರ ವಿರುದ್ಧ ಇಟ್ಟುಕೊಂಡಿದೆ. ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕಂತ ಹೇಳಿ ಕೇಸ್ ಹಾಕಬೇಕು ಮತ್ತು ಅವ್ರಿಗೆ ರಾಜೀನಾಮೆ ಕೊಡಲಿಕ್ಕೆ ಬಲವಂತವಾಗಿ ಮಾಡಬೇಕನ್ನೋ ಷಡ್ಯಂತ್ರ. ಆ ಷಡ್ಯಂತ್ರದ ವಿರುದ್ಧ ಇವತ್ತು ನಾವು ಬಡವರ ಬಂದು ಸಿದ್ದರಾಮಯ್ಯ ಅವ್ರಿಗೆ ಕೈ ಮುಟ್ಟಿದ್ರೆ ಧಾರವಾಡದ ಇವತ್ತು ವಿದ್ಯಾಕಾಶಿ ಸಾಂಕೇತಿಕವಾಗಿ ಪ್ರತಿಭಟನೆ ಇಟ್ಕೊಂಡಿದೆ. ಇವತ್ತು ಭ್ರಷ್ಟ ಯಡಿಯೂರಪ್ಪನವರು, ಜೈಲಿಗೆ ಹೋದಂಥ ಯಡಿಯೂರಪ್ಪನವರು, ಬೇಲ್ನಾಗಿದ್ದಂಥ ಅವ್ರ ಕೆಲವು ನಾಯಕರು ಇವತ್ತು ಪಾದಯಾತ್ರೆ ಮಾಡಕತ್ತಾರೆ. ಮೈಸೂರು ಮಠ ಮಾಡಿದ್ರು. ಅವ್ರಿಗೆ ಏನು ನೈತಿಕ ಹರ್ಕೆ ಐತಿ? ಜೈಲಿನಾಗಿದ್ದಂಥ ಯಡಿಯೂರಪ್ಪ ಏನು ನೈತಿಕತೆ ಐತಿ ಅವ್ರಿಗೆ? ಇವತ್ತು ನಾವು ಇಲ್ಲಿ ಬಡವರಿಗೆ ಅನ್ನ ಕೊಟ್ಟಂಥ, ಬಸ್ ಫ್ರೀ ಮಾಡಿದಂಥ, ವಿದ್ಯಾರ್ಥಿಗಳಿಗೆ ವೇತನ ಕೊಟ್ಟಂಥ ನಿರುದ್ಯೋಗಿಗಳಿಗೆ ಮತ್ತು ನಮ್ಮ ಸಹೋದರರಿಗೆ 2,000 ರೂಪಾಯಿ ತಿಂಗಳ ಅವ್ರಿಗೆ ಮನೆ ನಡೆಸಲಿಕ್ಕೆ ಅನುಕೂಲ ಆಗಲಿ ಅಂತ ಕೊಟ್ಟಂಥ ಸಿದ್ದರಾಮಯ್ಯನವ್ರ ವಿರುದ್ಧ ಇವ್ರಿಗೆ ಇಲೆಕ್ಷನ್ದಲ್ಲಿ ಸೋಲ್ಸೋಕ್ಕಾಗೋಲ್ಲ. ಅದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯಪಾಲರ ಹಟಾವ್, ಸಂವಿಧಾನ ಬಚಾವ್. ಸಿದ್ದರಾಮಯ್ಯ ಅವ್ರಿಗೆ ಕೈ ಮುಟ್ಟಿದ್ರೆ ನಾವು ಇಲ್ಲಿ ಇನ್ನು ಇದು ಸಾಂಕೇತಿಕ ಐತಿ. ನೋಟಿಸ್ ಕೊಟ್ಟು ನೋಡಲಿ ಮುಂದೆ ಅವ್ರಿಗೆ ಪರಿಣಾಮ ಏನಾಗ್ತಾವೆ ರಾಜ್ಯ ತುಂಬ. ಈಗ UP ಒಳಗೆ 40 ಸೀಟ್ ಕಳ್ಕೊಂಡ್ರೆ ಈ ಸಲ ಇಲ್ಲಿ ಕರ್ನಾಟಕದಾಗ 28 ಕಳ್ಕೋತಾರೆ ಅಂಥೇಳಿ ಎಚ್ಚರಿಕೆ ಗಂಟೆ ಕೊಡ್ತಾರೆ. ಬಿಜೆಪಿ ಏಜೆಂಟ್ನಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರೇ ಒಬ್ಬ ಅಲೆಕ್ಸಾಂಡರ್ ಅಂತೇಳಿ ದೂರು ಕೊಟ್ರೆ ಸಿದ್ದರಾಮಯ್ಯ ಅವರು ಇದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕಂತ ಹೇಳಿ ರಾಜ್ಯಪಾಲ ಷಡ್ಯಂತ್ರ ಮಾಡಕತ್ತಾರ. ಆ ರಾಜ್ಯಪಾಲರಿಗೆ ನಾವು ಧಾರವಾಡ 74ನೇ ಕ್ಷೇತ್ರದ ಪರವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ 2 ಬ್ಲಾಕ್ ಅಧ್ಯಕ್ಷ, ಎಲ್ಲ ಕಾರ್ಪೊರೇಟರ್ ಪರವಾಗಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಇಟ್ಟೇವೆ. ಸಿದ್ದರಾಮಯ್ಯಗ ಕೈ ಹಚ್ಚಿದ್ರಿ ಇಡೀ ರಾಜ್ಯ ನಿಮ್ ವಿರುದ್ಧ ಆಗ್ತೈತಿ. ಈಗ ಆಲ್ರೆಡಿ ಐತಿ. ಯಾರು ಮಾಡಕತ್ತಾರಪ್ಪ ಪಾದಯಾತ್ರೆ? ಸಿದ್ದರಾಮಯ್ಯ ಅವ್ರೊಳಗ ವಿರುದ್ಧ ಭ್ರಷ್ಟಾಚಾರಿ ಜೈಲ್ನಾಗ ಮತ್ತು ಬೇಲ್ನಾಗಿದ್ದಂತ ಯಡಿಯೂರಪ್ಪ ಮಾಡಕತ್ತಾರ. ಯಾರು ಮಾಡಕತ್ತಾರ? ಭ್ರಷ್ಟಾಚಾರಿ ಜೈಲ್ನಾಗ ಮತ್ತು ಬೇಲ್ನಾಗಿದ್ದಂತ ಯಡಿಯೂರಪ್ಪ ಮಾಡಕತ್ತಾರ. ಆ ಪಾದಯಾತ್ರೆ ಅವ್ರು ಮಾಡಿದ್ದಕ್ಕ ಬಡವರ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಕೋರ್ಟ್ಲಿಂದ ಸೋಲ್ಸಕ್ ಆಗೋದಿಲ್ಲ ಇವ್ರಿಗೆ. ಕೋರ್ಟ್ಲಿಂದ ನೋಟ್ಲಿಂದ ಸೋಲ್ಸಕ್ ಆಗಿಲ್ಲ. ಅದಕ್ಕೆ ಷಡ್ಯಂತ್ರಲಿಂದ ಸೋಲಿಸ್ಬೇಕಂತೇಳಿ ಕುತಂತ್ರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ. ಅದಕ್ಕೆ ಇವತ್ತು ಎಲ್ಲ ವಕೀಲರು, ಇವತ್ತು ನಮ್ಮ ಎಲ್ಲ KPCC ಎಲ್ಲ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ 74ನೇ ಕ್ಷೇತ್ರದ ಎಲ್ಲರೂ ಇವತ್ತು ಪ್ರತಿಭಟನೆ ಮಾಡಿದ್ರು ಸಾಂಕೇತಿಕವಾಗಿ. ಈ ಷಡ್ಯಂತ್ರ ನಮ್ದು ಹೋರಾಟ ಜೋರು ಆಗಬಾರ್ದಂತೇಳಿ ಮೊನ್ನೆ ನಮ್ಮ ಅಂಜುಮನ್ ಸಂಸ್ಥೆ ಇಸ್ಮಾಯಿಲ್ ಟಮಾಟಗಾರ್ ಅವರಿಗೆ ಪ್ರಾಣಾಂತಿಕ ಹಲ್ಲೆ ಮಾಡುವಂತ ಷಡ್ಯಂತ್ರ ನಡೆಸಿದ್ರು. ಆ ಷಡ್ಯಂತ್ರನ ಇವತ್ತಿಲ್ಲಿ DC ಆಫೀಸ್ ಮುಂದೆ ಖಂಡನೆ ಮಾಡ್ತೇವೆ. ಸಂಬಂಧಪಟ್ಟ ಅಧಿಕಾರಿಗೆ ಹಿಡ್ಕೊರಿ ಅಂತ ಹೇಳ್ತೇವೆ. ಹಿಡಿದು ಒಳಗೆ ಹಾಕ್ರಿ, ಯಾರೋ ಇರಲಿ ಅವ್ರು ಒಳಗೆ ಹಾಕ್ರಿ ಅಂತ ಹೇಳ್ತೇವೆ. ಎರಡನೇದು, ಇವತ್ತು ಯಾಕೆ ಮಾಡ್ತಾ ಇದ್ದಾರೆ ಈ ರೀತಿ ಅಂದ್ರೆ ಇವತ್ತು ನಮ್ಮ ಪ್ರತಿಭಟನೆ ಸ್ಟ್ರಾಂಗ್ ಆಗಬಾರ್ದು. ರಾಜ್ಯಪಾಲ ವಿರುದ್ಧ ನಮ್ಮ ಹೋರಾಟ ಸ್ಟ್ರಾಂಗ್ ಆಗಬಾರ್ದು. ಅವ್ರಿಗೇನು ಗೊತ್ತೈತಿ? 2,000 ರೂಪಾಯಿ ಪೆನ್ಷನ್ನು,
ಮತ್ ನಿರುದ್ಯೋಗಿ ಭತ್ತೆ, ಬಸ್ ಫ್ರೀ, ಕರೆಂಟ್ ಫ್ರೀ, ಮತ್ ಇನ್ನು ಬರೋ ದಿನಮಾನದಾಗ ಎಲ್ಲರಿಗೆ ಇನ್ನೂ ಬಹಳ ಭದ್ರವಾದಂತ ಸರ್ಕಾರದ ವ್ಯವಸ್ಥೆ ಆಗ್ತೈತಿ. ಆ ವ್ಯವಸ್ಥೆ ತೆಗಿಬೇಕಂತೇಳಿ ಸಿದ್ದರಾಮಯ್ಯ ವಿರುದ್ಧ ಅವರು ಷಡ್ಯಂತ್ರ ಮಾಡ್ಯಾರ. ಆ ಷಡ್ಯಂತ್ರ ಇವತ್ತ ಸಾಂಕೇತಿಕವಾಗಿ ಮಾಡೇವೆ. ಮುಂದ ಅವ್ರು ನಿಂದಿಸ್ಲಿಲ್ಲ ಅಂದ್ರೆ ಪ್ರಹ್ಲಾದ್ ಜೋಶಿ ಸೆಂಟ್ರಲ್ ಮಿನಿಸ್ಟರ್ ಹುಬ್ಬಳ್ಳಿ ಮತ್ತು ಭ್ರಷ್ಟ ಮುಖ್ಯಮಂತ್ರಿ ಯಾರು ಹುಬ್ಬಳ್ಳಿಯಾಗ ಬೊಮ್ಮಾಯಿ ಇವ್ರ ಮನೆಗೆ ಪಾದಯಾತ್ರೆ ಹೋಗ್ತೇನೆ. ಇದು ದೀಪಕ್ ಚಿಂಚೋರಿ ಗ್ಯಾರಂಟಿ. ಇದು ಪಾದಯಾತ್ರೆ ಹೋಗೋದು ನಾವು ಹೋಗ್ತೇವೆ. ಯಾಕಂದ್ರೆ ಅರ್ಧ ನಾವು ಅಮರಗಳ ಮಠ ಹೋಗೇವಿ, ಇನ್ನು ಅರ್ಧ ಅವಾಗ ನಮಗೆ ಮೋಸ ಮಾಡಿದ್ರು. ಆಮೇಲೆ ನಮ್ಮ ಸರ್ಕಾರ ಬಂತು, LNT ಏನ್ ಹೇಳ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ನೌಕರಿ ಕೊಟ್ರು. ನಮ್ ಇವ್ರಿಗೆ ಇವತ್ತ ಬಡವ್ರ ಶಕ್ತಿ ಹೆಂಗಿರ್ತೈತೆ ಅಂತಂದ್ರೆ ನಾ ಒಂದ ಮಾತ ಹೇಳ್ತೇನೆ, ಬಡವ್ರಿಗೆ ತಡುವಕ್ ಹೋಗ್ಬೇಡ್ರು. ಬಡವ್ರ ನಾಯಕ ಯಾರು? ಬಡವ್ರ ನಾಯಕ ಯಾರವ? ಬಡವ್ರ ನಾಯಕ ಯಾರು ತಾಯಿ? ಬಡವ್ರ ನಾಯಕ ಯಾರನ್ನ? ಅವಂಗ ನೀವು ಕೈ ಹಚ್ಚಿದ್ರೆ ನಿಮ್ಮ 7 ಜನ್ಮ ಬಿಜೆಪಿ ಬರಲ್ಲ. 7 ಜನ್ಮ ಒಂದಲ್ಲ. ನೀವು ಬೇಕಾದ್ರೆ JDS ಕೂಡಿಸ್ರಿ, BDS ಕೂಡಿಸ್ರಿ, TDS ಕೂಡಿಸ್ರಿ, ಎಲ್ಲ ಕೂಡಿಸಿದ್ರು ಸಿದ್ದರಾಮಯ್ಯ ಅಣ್ಣನ ಬಡವ್ರ ಶಕ್ತಿ ಮುಂದೆ ನೀವು ಯಾರು ನಿಂದಿರುದಿಲ್ಲ. ಎಚ್ಚರಿಕೆ ಗಂಟೆ ಕೊಡ್ತೇನೆ ಅಂತ ಹೇಳಿ ನಾನು ಫಸ್ಟ್ ಎಲ್ಲಾ ಕಾರ್ಯಕರ್ತರಿಗೆ, ಇದು ಇವತ್ತು ಸಕ್ಸಸ್ ಆಗಿದ್ದ ಎಲ್ಲಾ ಕಾರ್ಯಕರ್ತರಿಗೆ ಇದು ಜಯ ನಂದಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.